ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಪೂರಿ ಸಾಗು ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಾಗುಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. 2 ಟೀ ಸ್ಪೂನು ಕಡಲೆಪಪ್ಪು ಮತ್ತು ಗೋಡಂಬಿ, 1 ಟೀ ಸ್ಪೂನು ಗಸಗಸೆ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ ಮತ್ತು ಬೆಳ್ಳುಳ್ಳಿ, ಶುಂಠಿ, ಕಾಯಿ ತುರಿ 2 ಟೀ ಸ್ಪೂನ್ ತೊಗೊಂಡಿದ್ದೀನಿ, 1 ಈರುಳ್ಳಿ, ಅರ್ಧ ಟೊಮೊಟೊ, 4 ಹಸಿಮೆಣ್ಸಿನ್ಕಾಯಿ ಮತ್ತು ಒಣಗಿರೋ ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಪಲಾವ್ ಸ್ಪೈಸಸ್ಸು, ಟೊಮೊಟೊ ಅರ್ಧ ಮತ್ತು 1 ಈರುಳ್ಳಿ, ಕರಿಬೇವು, ತರಕಾರಿನ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಈಗ ಮಿಕ್ಸಿ ಜಾರ್ಗೆ ಇವೆಲ್ಲ ಹಾಕ್ಕೋಬೇಕು. 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಮತ್ತು 2 ಟೀ ಸ್ಪೂನು ಕಾಯಿ ತುರಿ ತೊಗೊಂಡಿದ್ದೀನಿ, 1 ಈರುಳ್ಳಿ, 4-5 ಗೋಡಂಬಿ, 4 ಹಸಿಮೆಣ್ಸಿನ್ಕಾಯಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ನೋಡಿ. ಕೊತ್ತಂಬರಿ, ಪುದೀನ ಲಾಸ್ಟಲ್ಲಿ ಹಾಕ್ಕೋಬೇಕು. ಇವಾಗ ನೋಡಿ, ಇವೆಲ್ಲ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ ನೋಡಿ. ಇವೆಲ್ಲ ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು. ನಂತರ ಒಗ್ಗರಣೆಗೆ ಕುಕ್ಕರ್ನ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಸ್ಪೈಸಸ್ ಹಾಕಬೇಕು. ಈಗ 1 ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಲ್ಲ, ಅದನ್ನು ಹಾಕ್ಕೋಬೇಕು. ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ನೋಡಿ. ತುಂಬ ಈಸಿ ಇದೆ. ಕುಕ್ಕರಲ್ಲಿ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ಅಂತ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಫ್ರೈ ಆದಮೇಲೆ ಅರ್ಧ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಈಗ ಒಣಗಿರೋಂಥ ಬಟಾಣಿ ನೆನೆಸಿಟ್ಕೊಂಡಿದ್ನಲ್ಲ, ಅದು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಅದೇ ಹಾಕ್ಕೊಳ್ಳಿ. ಈಗ ತರಕಾರಿನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ಬೇಯಿಸ್ಕೋಬೇಕು ಒಗ್ಗರಣೆಯಲ್ಲಿ ತರಕಾರಿನ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೊಂಡು ಮಸಾಲೆನ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ, ಆ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಹಾಕಿದ ನಂತರ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು ಮಸಾಲೆನ. ಈಗ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ತುಂಬ ನೀರು ಸೇರಿಸ್ಕೋಬೇಡಿ, ಗ್ರೇವಿ ಥರ ಇರಬೇಕು ಇದು. ಈಗ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ 2 ವಿಸಿಲು ಅಥವಾ 1 ವಿಸಿಲ್ ಹಾಕ್ಸ್ಕೊಳ್ಳಿ. ನಾನಿಲ್ಲಿ 1 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಬೆಂದಿದೆ ತರಕಾರಿ. ಈಗ ಸಾಗು ರೆಡಿ ಆಗಿದೆ. ಈಗ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಗೋಧಿ ಹಿಟ್ಟನ್ನ 2 ಕಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಈ ಥರ ಕಲಿಸ್ಕೊಂಡು ಚೆನ್ನಾಗಿ ಈ ಥರ ಇಸ್ಕಿ ಇಟ್ಕೋಬೇಕು. ಕೊನೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಒಂದು 10 ನಿಮಿಷ ಸೈಡ್ಗೆ ಇಟ್ಕೋಬೇಕು. ನೆನೆಯೋಕ್ಕೆ ಬಿಡಬೇಕು ಅದನ್ನು. ನೆಂದಾದಮೇಲೆ ನೋಡಿ, ಈ ಥರ ಸಾಫ್ಟ್ ಆಗುತ್ತೆ. ಈಗ ಪೂರಿ ಹೇಗೆ ಹೊಸಿಯೋದು ಅಂತ ತೋರಿಸ್ತೀನಿ ಬನ್ನಿ. ಚಿಕ್ಕ ಚಿಕ್ಕ ಉಂಡೆಗಳ್ನ ತಗೊಂಡು ಈ ಥರ ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡು ಈ ಥರ ರೌಂಡಾಗಿ ಚಿಕ್ಕದಾಗಿ, ಚಪಾತಿಗಿಂತ ಚಿಕ್ಕವಾಗಿ ಹೊಸಿಬೇಕು ಈ ಥರ ಪೂರಿನ. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊತಾ ಇದ್ದೀನಿ. ತುಂಬ ತೆಳುವು ಹೊಸಿಬಾರ್ದು ಪೂರಿನ, ಸ್ವಲ್ಪ ದಪ್ಪನೇ ಇರಬೇಕು. ನೋಡಿ, ಎಣ್ಣೆ ಕಾದಿದೆ. ಪೂರಿನ ಹಾಕ್ಕೊಂಡಿದ್ದೀನಿ. 2 ಕಡೆ ಬೇಯಿಸ್ಕೋಬೇಕು ಪೂರಿನ. ನೋಡಿ, ಪೂರಿ ಯಾವ ಥರ ಉಬ್ಬಿ ಬರ್ತಾಯಿದೆ ಅಂತ. ಸಾಫ್ಟಾಗಿರುತ್ತೆ ಮತ್ತು ಈ ಥರ ಉಬ್ಬಿಕೊಂಡಿರುತ್ತೆ ನೋಡಿ. ಪೂರಿ, ಚಪಾತಿ, ರೈಸ್ಗೆ, ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಈ ಸಾಗು. ಮತ್ತು ಇನ್ನೊಂದು ಪೂರಿನ ತೋರಿಸ್ತಾ ಇದ್ದೀನಿ ನೋಡಿ. ತೆಳು ಉಜ್ಕೊಂಡ್ರೆ ಪೂರಿ ಬರೋದಿಲ್ಲ, ಆದ್ದರಿಂದ ಸ್ವಲ್ಪ ದಪ್ಪನೇ ಉಜ್ಕೋಬೇಕು ಆದಷ್ಟು. ನೋಡಿ, ಈ ಥರ ಜಾಲರಿಯಿಂದ ಈ ಥರ ಪ್ರೆಸ್ ಮಾಡೋದ್ರಿಂದ ಪೂರಿ ಬೇಗ ಉಬ್ಬುತ್ತೆ. ಯಾರಿಗೆ ಪೂರಿ ಮಾಡೋಕ್ಕೆ ಬರಲ್ಲ ಅವರು ಈ ಟಿಪ್ಸ್ನ ಫಾಲೋ ಮಾಡಿ. ನೋಡಿ, ಈ ಥರ ಪ್ರೆಸ್ ಮಾಡಬೇಕು. ಆವಾಗ ಅದೇ ಉಬ್ಬಿ ಬರುತ್ತೆ ನೋಡಿ. ನೋಡ್ತಾ ಇರ್ಬೋದು ನೀವು ಪೂರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. 2 ಕಡೆ ಬೇಯಿಸ್ಕೋಬೇಕು. ನೋಡಿ, ಈಗ ಪೂರಿ ರೆಡಿ ಆಯಿತು.
ಪೂರಿ ಜೊತೆಗೆ ತರಕಾರಿ ಸಾಗು ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.